ಎಲ್ರಿಗೂ ನಮಸ್ಕಾರ. ಬಸ್ಸು ಕಲ್ಯಾಣ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ. ಬಸ್ಸು ಕಲ್ಯಾಣದ ನಗರದಲ್ಲಿ ಇರತಕ್ಕಂಥ ನಮ್ಮ ಐಡಿಯಲ್ ಶಿಕ್ಷಣ ಸಮೂಹ ಸಂಸ್ಥೆಗಳ ವತಿಯಿಂದ ನಾವು ಆನ್ಲೈನ್ ಯೂಟ್ಯೂಬ್ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದೆವು. ಈ ಸ್ಪರ್ಧೆಯಲ್ಲಿ ತಾವು ಬಸ್ಸು ಕಲ್ಯಾಣ ನಗರದ ಐತಿಹಾಸಿಕ ಹಿನ್ನೆಲೆ ಉಳ್ಳತಕ್ಕಂಥದ್ದು. ತಮಗೆಲ್ಲ ಗುರುತಿರುವ ಹಾಗೆ ಬಸ್ಸು ಕಲ್ಯಾಣ ನಗರವು ಒಂದು ಐತಿಹಾಸಿಕ, ಸಾಮಾಜಿಕ, ಒಂದು ಚಾರಿತ್ರಿಕ, ಸಾಂಸ್ಕೃತಿಕ ನಗರ ಇತ್ತು ಅನ್ನತಕ್ಕಂಥದ್ದು ಇಡೀ ವಿಶ್ವಕ್ಕೆ ಗುರುತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಬಸ್ಸು ಕಲ್ಯಾಣದ ನಗರದಲ್ಲಿ ಬಹಳಷ್ಟು ಐತಿಹಾಸಿಕ ಹಿನ್ನೆಲೆ ಉಳ್ತಕ್ಕಂಥ ಸ್ಥಳಗಳನ್ನು ನಾವು ನೋಡಿದ್ದೆವು. ಅದು ಕೋಟೆ ಆಗಿರ್ಬೋದು, ಅದು ಅನುಭವ ಮಂಟಪ ಆಗಿರ್ಬೋದು, ರಾಜ್ಬಾಗ್ ಸವಾರ್ ದರ್ಗಾ ಆಗಿರ್ಬೋದು, ಉಮಾಪುರದಲ್ಲಿರ್ತಕ್ಕಂಥ ಮಂದಿರ ಆಗಿರ್ಬೋದು, ತಿಪ್ರಾಂತ್ ಕೆರೆ ಆಗಿರ್ಬೋದು, ಬಸ್ಸು ಕಲ್ಯಾಣ ನಗರದಲ್ಲಿ ಲಾರಿ ಬಿಸ್ನೆಸ್ ಆಗಿರ್ಬೋದು, ಬಸ್ಸು ಕಲ್ಯಾಣ ನಗರದಲ್ಲಿದ್ದಂಥ ಆಸ್ಪತ್ರೆಗಳ ಸೌಲಭ್ಯ ಆಗಿರ್ಬೋದು, ನಗರಸಭೆ ವತಿಯಿಂದ ಈ ನಮ್ಮ ಮನೆಯಿಂದ ಏನದಂತಂದ್ರೆ ಈ ಕಸಕಡ್ಡಿಗಳನ್ನು ತೆಗೆದುಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಆಗಿರ್ಬೋದು, ಕೃಷಿ ಬಗ್ಗೆ ಆಗಿರ್ಬೋದು, ಈ ಅಡಾತ್ ಬಜಾರ್ ಬಗ್ಗೆ ಆಗಿರ್ಬೋದು, ಅಲ್ಲಿ ಎಷ್ಟು ದಿನಾಲು ಸಲಕರಣೆಗಳು ಮಾರ್ತಾ ಇವೆ, ಬರ್ತಾ ಇವೆ, ಲೇಬರ್ ಎಷ್ಟಿದೆ, ಇದ್ರ ಕೂಡ ಮಾಡ್ಬೋದು. ಹೀಗೆ ಹಲವಾರು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ತಾವು ಅದರ ಮೇಲೆ 3ರಿಂದ 5 ನಿಮಿಷದ ವಿಡಿಯೋವನ್ನು ಮಾಡಿ ನಮಗೆ ಸಲ್ಲಿಸಿದೆ. ಆದಲ್ಲಿ ಅದಕ್ಕೆ ಸೂಕ್ತ ಬಹುಮಾನಗಳು ಕೂಡ ಇವೆ. ಮೊದಲನೇ ಬಹುಮಾನ 5,000, ಎರಡನೇ ಬಹುಮಾನ 3,000, ಮೂರನೇ ಬಹುಮಾನ 2,000, ಜೊತೆಗೆ 50 ಸಮಾಧಾನಕರ ಬಹುಮಾನಗಳು ಕೂಡ ಇವೆ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟ್ ಕೂಡ ನಾವು ಕೊಡ್ತಾ ಇದ್ದೆವು. ಜೊತೆಗೆ ಇದು ಮಾಡುವ ಉದ್ದೇಶ ಇಷ್ಟೇ ಇದೆ ನಮ್ಮದು, ಏನಂತಂದರೆ ವಿಶೇಷವಾಗಿ ಈ ವಿದ್ಯಾರ್ಥಿಗಳು 7ನೇ ತರಗತಿಯಿಂದ ಪಿ ಯು ಸಿ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಸಂಶೋಧನೆಯಲ್ಲಿ ತೊಡಗಿಕೊಂಡು ಸಂಶೋಧನಾ ಕಲೆಯನ್ನು ಬೆಳೆಸಿಕೊಳ್ಳೋದು, ಸಂಶೋಧನಾ ಒಂದು ಉತ್ಸುಕತೆ ಬೆಳೆಸಿಕೊಳ್ತಕ್ಕಂಥದ್ದು, ಈ ಎಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ತಾವು ಈ ವಿಡಿಯೋಗಳನ್ನು ಮಾಡಿದ್ದೇ ಆದರೆ ಅದು ಮುಂದೆ ಈ ಇಡೀ ವಿಶ್ವಕ್ಕೆ ಬಸ್ಸು ಕಲ್ಯಾಣ ಎಷ್ಟು ಐತಿಹಾಸಿಕವಾಗಿ ಒಂದು ಕಾಲದಲ್ಲಿ ಇತ್ತು, ಸಾಂಸ್ಕೃತಿಕವಾಗಿ, ಸಾಮಾಜಿಕ ಸಾಮರಸ್ಯ ಕಾಪಾಡೋದಕ್ಕಾಗಿ ಈ ಎಲ್ಲ ವಿಷಯಗಳು ಇಡೀ ಜಗತ್ತಿನೊಂದಿಗೆ ನಾವು ಹಂಚಿಕೊಳ್ಳುವುದರಿಂದ ಬಸ್ಸು ಕಲ್ಯಾಣ ಇನ್ನಷ್ಟು ಉತ್ತುಂಗಕ್ಕೆ ಏರುತ್ತದೆ. ಹಾಗಾಗಿ ನೀವು ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವ ಎನ್ನುವ ಒಂದು ಆಶಾಭಾವನೆಯೊಂದಿಗೆ ಈ ವಿಷಯಗಳನ್ನು ನಾನು ನಿಮಗೆ ತಿಳಿ ಹೇಳ್ತಾ ಇದ್ದೇನೆ. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಹೋಗಿ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ನಮಸ್ಕಾರ.